ಅಬ್ಬಾ ಏನು ಮಸ್ತ್ ಐತಪ್ಪ ರೂಮ. ಅಲ್ಲ ನಾವು ಇಂಥ ರೂಮ್ನಾಗ ಮುಕ್ಕೊಂಡೇ ಇದ್ದಿಲ್ಲ ನೋಡಿ ಇಸ್ತೀನಿ ನಾನು. ಏನು ಮಸ್ತ್ ಸಿಕ್ಕದಪ್ಪ ಮನಿ ಇದು. ಬಾಬಾ ಏನು ಮೆತ್ತಗಿತ್ತಪ್ಪ ಆಸ್ತಿ ಹಾಸಿಗೆ ವಾ. ಸೂಪರ್ ಸೂಪರ್. ಅಲ್ಲ ಅವನವನ ಎಷ್ಟು ನಾನು ನಾಟಕ ಮಾಡೀನಂದ್ರು ಇಂಥ ಮನೆ ಸಿಕ್ಕಿದ್ದಿಲ್ಲ ಬಿಡು ನಾಟಕ ಮಾಡೋಕೆ. ಭಾರಿ ಐತಿ ಬಿಡು ಅಗ್ದಿ. ಅಲ್ಲ ನನ್ನ ಹೆಂಡ್ತಿನ ಕರ್ಕೊಂಡು ಬಂದಿದ್ರೆ ಮಸ್ತ್ ಆಕೈತೆ ಅನಿಸ್ತೈತಿ. ಆದ್ರೆ ಏನು ಮಾಡೋದು, ನನ್ನ ಹೆಂಡ್ತಿಗೆ ಪಾತ್ರನ ಕೊಟ್ಟಿಲ್ಲ ಇವ್ರು, ಬರೀ ನಿಮ್ಗೆ ಒಬ್ಬನಾಗ ಕೊಟ್ಬಿಟ್ರು. ರವಿಯವರ ಓ ನೀವನ್ರಿ, ಬರ್ರಿ ಬರ್ರಿ. ನೀವೇನಕ್ಕೆ ಬರಕ್ಕೆ ಹೋದ್ರಿ? ನಾನೇ ಬರ್ತಿದ್ನಲ್ಲ, ಏನು ಬೇಕಾಗಿತ್ತೇನ್ರಿ? ಆದ್ರಿ ಅದರಿ ಚಾ ಮಾಡಿದ್ನಲ್ರಿ, ಅದಕ್ಕೆ ನಿಮ್ಗೆ ಕೊಟ್ಟು ಹೋಗೋಣ ಅಂತ ಬಂದ್ರಿ. ಚಾ ಕುಡಿತೀರೇನ್ರಿ? ಓ ಹೌದಾ. ಅಲ್ಲ ನೀವೇನಕ್ಕೆ ತೊಂದರೆ ತಗೊಳಕ್ಕೆ ಹೋಗ್ಬಿಟ್ರಿ? ಅಲ್ಲ ಪ್ರಿಯಾಂಗ್ ಹೇಳಿದ್ರೆ ಅವಳೇ ತರ್ತಿಲ್ಲಲ್ಲ, ನೀವು ಪಾಪ ಬೇರೆ ಕೆಲಸ ಮಾಡ್ತಿದ್ರೇನೋ. ಅಯ್ಯೋ ಹಂಗ ನಿಲ್ಬಿಡ್ರಿ, ಅಲ್ರಿ ನಿಮ್ಗಿಂತ ಹೆಚ್ಚೇನ್ರಿ ಕೆಲಸ, ಅದಕ್ಕರಿ ನಾನಾ ತಂದಿನ್ರಿ. ಕುಡೀರಿ ಚಾ. ಹೌದಾ, ಕೊಡಿ ಕೊಡಿ. ಚಾ ಕುಡೀರಿ. ಜಳಕಕ್ಕೆ ನೀರು ತಯಾರು ಮಾಡ್ತೀನಿ, ಜಳಕ ಮಾಡಿ ಊಟ ಮಾಡಕತ್ತೀರಂತ್ರಿ. ಅಯ್ಯೋ ಪರವಾಗಿಲ್ಲ ಬಿಡಿ, ನಾನು ಹೋಟೆಲಲ್ಲೇ ತಿನ್ಕೊಂಡು ಬಂದಿದ್ದೀನಿ, ಇವಾಗ ಏನು ಊಟ ಬೇಡ, ಪರವಾಗಿಲ್ಲ. ಅಯ್ಯೋ ಹಂಗ್ಯಾಕೆ ಹೇಳ್ತೀರಿಪ್ಪ? ಅಲ್ರಿ ಹೋಟೆಲ್ನಾಗ ಉಣ್ಣೋದೇನ್ರಿ? ಹೋಟೆಲ್ನಾಗ ಉಂಡ್ರೆ ನಿಮ್ಮ ಆರೋಗ್ಯ ಏನಾಕೈತ್ರಿ? ಅದಕ್ಕೆ ಮನ್ಯಾಗಿನ ಊಟನ ಉಣ್ರಿ ನೀವು. ನಾನು ಅಡುಗೆ ಮಾಡೀನ್ರಿ ಎಲ್ಲ, ನೀವು ಬರ್ತೀರತ್ ಹೇಳಿ ಮನ್ಯಾಗ ಊಟ ಮಾಡ್ರಿ ನೀವು. ಅಯ್ಯೋ ಎಷ್ಟು ಖುಷಿ ಆಗುತ್ತಪ್ಪ ನಿಮ್ಮನ್ನು ನೋಡಿದರೆ. ಅಲ್ಲ ನೀವು ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದೀರಾ. ಪರವಾಗಿಲ್ಲ, ಯಾಕೆ ಮಾಡಕ್ಕೆ ಹೋಗಿದ್ರಿ ಅಡುಗೆ ಎಲ್ಲ? ನಾನು ಹೋಟೆಲಲ್ಲೇ ಊಟ ಮಾಡ್ಕೋತಿದ್ನಲ್ಲ. ಅಯ್ಯೋ ಹಂಗೆ ಆಕತ್ರಿ? ಅಲ್ರಿ ನೀವು ಈ ಮನೆ ಗೆಸ್ಟ್ ಅದೀರಿ, ನಿಮಗೆ ಹೋಟೆಲ್ನಾಗ ಉಣಕ್ಕೆ ಬಿಟ್ಟರೆ ಚಲೋ ಆಕತ್ತೇನ್ರಿ? ಅದು ಅಲ್ಲ ಪ್ರಿಯಾ ಹೇಳಿದ್ರು ನೀವು ಊಟದ ವಿಷಯದಾಗ ಭಾಳ ಇದಿದ್ರತ್ರಿ, ಹೋಟೆಲ್ನಾಗ ಅದು ಉಣೋದಂದ್ರೆ ನಿಮ್ಗೆ ಆಗಿ ಬರೋದಿಲ್ಲತ್ತ. ಅದಕ್ಕೆ ನಾನು ನಿಮ್ಮ ಸಲುವಾಗಿ ಅಂತ ಹೇಳಿ ಬಿಸಿ ಬಿಸಿ ರೊಟ್ಟಿ ಪಲ್ಯ ಎಲ್ಲ ಮಾಡೀನಿ. ನೀವು ಊಟ ಮಾಡಕತ್ತೀರಂತ್ರಿ, ನಾನೇ ಕೊಡ್ತೀನಿ ರೀ ಊಟಕ್ಕೆ. ಏನು ಮಸ್ತ್ ಮಾಡಿರಿಯಪ್ಪ ಚಾ, ಭಾರಿ ಚಂದದ ನೋಡ್ರಿ ಚಾ. ಅಲ್ರಿ ಇಂಥ ಚಾ ನಾ ಯಾವತ್ತೂ ಕುಡ್ದಿದ್ದಿಲ್ಲ ಬಿಡ್ರಿಪ್ಪ. ಹೌದ್ರಿ, ಅಷ್ಟು ಚಂದದ ರೀ ಚಾ? ಕೇಳ್ತೀರಲ್ರಿ. ಅಲ್ರಿ ಏನು ಮಸ್ತ್ ಚಾ ಅದ ಗೊತ್ತನ್ರಿ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ನನಗೂ. ನನಗೆ ನಿಮ್ಮ ಉತ್ತರ ಕರ್ನಾಟಕದ ಭಾಷೆ ಮತ್ತು ನಿಮ್ಮ ಉತ್ತರ ಕರ್ನಾಟಕದ ಊಟ ಅಂದ್ರೆ ಭಾಳ ಇಷ್ಟ ರೀ ನಂಗೆ. ನಾ ಬೆಂಗಳೂರಿನಾಗ ಇದ್ರೂ ಉತ್ತರ ಕರ್ನಾಟಕದ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀನಿ ನಾನು ಬಂದಾಗ, ಯಾಕಂದ್ರೆ ನಮ್ಮ ಮನ್ಯಾಗ ಅಡುಗೆ ಮಾಡೋದಿಲ್ಲ ಅಂತ ಹೇಳಿ. ಮತ್ತು ಮಾತೂ ಅಷ್ಟೇ ರೀ, ನಾನು ಇಲ್ಲಿವೇ ಮಾತಾಡೋದು, ನನಗೆ ಭಾಳ ಇಷ್ಟ ಉತ್ತರ ಕರ್ನಾಟಕ ಅಂದ್ರೆ. ಅಯ್ಯೋ ಹೌದನ್ರಿ? ಹ್ಞೂ ರೀ ಕಲಾವತಿ ಅವರೇ, ಅದಕ್ಕೆ ನೋಡಿ ನಾನು ನಮ್ಮ ಅಕ್ಕನ ಮನೆಗೆ ಹೋಗಲಿಲ್ಲ. ಪ್ರಿಯಾ ಉತ್ತರ ಕರ್ನಾಟಕದ ಹುಡುಗನ ಮದುವೆ ಆಗಿದ್ದಾಳೆ ಅಂದ ತಕ್ಷಣ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಅವಳನ್ನ ನೋಡೋಕ್ಕೆ ಅಂತ. ಅಷ್ಟು ಇಷ್ಟ ನನಗೆ ಇಲ್ಲಿ ಜನ, ಇಲ್ಲಿ ಊಟ, ಇಲ್ಲಿ ಅಡುಗೆ, ಇಲ್ಲಿ ಸಂಪ್ರದಾಯ ಎಲ್ಲ ಭಾರಿ ಇಷ್ಟ ನನಗೆ. ಅದೆಲ್ಲ ಗೊತ್ತಿದ್ದಲ್ಲ, ನಾನು ನೈಸ್ ಮಾಡಕತ್ತಿದ್ದೆ, ಇಲ್ಲಾಂದ್ರೆ ನಾಯಕ್ ನೈಸ್ ಮಾಡ್ತಿದ್ದೆ. ಏನಾರು ಹೇಳಿದ್ರೇನ್ರಿ? ಅಯ್ಯ ಏನಿಲ್ರಿ, ಅದ ರೀ ಭಾಳ ಖುಷಿ ಆಯ್ತು ನೋಡ್ರಿ ನೀವು ಹೇಳಿದ್ ಕೇಳಿ. ಆತ್ ತಗೋರಿ ಅಂದ್ರೆ ನಿಮಗೆಲ್ಲ ಇಷ್ಟ ಆಗುಂಗ ಮಾಡ್ತೀನಿ ರೀ ನಾನು. ಆಮೇಲೆ ನಾನು ಇಷ್ಟನೇ ಹಾಕಿನ್ರಿ ನಿಮಗೆ. ಏನು ಹೇಳಿದ್ರಿ? ಏನು ಕೇಳಿಲ್ಲಲ್ರಿ, ಇನ್ನೊಂದ್ಸಲ ಹೇಳ್ರಿ. ಏನ್ರಿ? ಆದ್ರಿ ಏನಿಲ್ರಿ, ಅದ ರೀ ಚಾ ಆತೇನ್ರಿ, ಕಪ್ ಒಯ್ತೀನಂತ್ರಿ. ಭಾರಿ ಚಲೋ ಐತ್ರಿ ಚಾ. ಥ್ಯಾಂಕ್ಸ್ ರೀಪ್ಪ ಚಾ ಮಾಡ್ಕೊಟ್ಟಿದ್ದಕ್ಕೆ. ಅಯ್ಯೋ ಅದ್ರಾಗ ಏನೈತೆ ಬಿಡ್ರಿ. ಅಲ್ರಿ ಪ್ರಿಯಾ ಅವ್ರ ಮಾವ ಅಂದಮೇಲೆ ನನಗೆ ಪ್ರಿಯಾ ಅತ್ತಿ ಅತ್ತಿ ಅಂತ ಕರಿತಾಳ್ರಿ. ಅಂದಮೇಲೆ ನೀವು ಅವ್ರಿಗೆ ಮಾವ ಅಂದಮೇಲೆ ಅಷ್ಟು ಮಾಡಂಗಿಲ್ಲನ್ರಿ ನಾನು. ಅದನ್ನ ರೀ ಮಾಡ್ತೀನಿ ಬಿಡ್ರಿ, ನಾನು ಎಲ್ಲ ನಾನೇ ನೋಡ್ಕೊತೀನಿ ರೀ. ನೀವು ಈ ಮನೆ ಬಿಟ್ಟು ಹೋಗೋ ಮಟ್ಟ ನಾನೇ ನೋಡ್ಕೊತೀನಿ ರೀ ಎಲ್ಲ. ನಿಮ್ಗೆ ಏನೋ ಬೇಕಂದ್ರೆ ನನ್ನ ಕೇಳ್ರಿ. ಹಾಂ ರೀ ಮಾವ. ಮಾವ ಅಯ್ಯೋ ಆಂಟಿ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ಆದ ಪ್ರಿಯಾ ಚಾ ತೊಗೊಂಬಂದಿದ್ದೆ ನಿಮ್ಮ ಅವರಿಗೆ, ಅದಕ್ಕೆ ಚಾ ಕೊಟ್ಟೆ. ಹೌದಾ, ಸರಿ ಸರಿ. ಹಾಗಾದ್ರೆ ಆಂಟಿ ಇನ್ನು ಮುಂದೆ ನಮ್ಮ ಮಾವನಿಗೆ ಏನೇ ಕೊಡೋದಿದ್ರು ನನ್ನೇ ಕರೀರಿ, ನಾನು ಬಂದ್ಬಿಟ್ಟು ಕೊಡ್ತೀನಂತೆ. ನೀವೇನು ತೊಂದರೆ ತಗೊಳಕ್ಕೆ ಹೋಗ್ಬೇಡಿ. ಪ್ರಿಯಾ ಏನಾಯ್ತಮ್ಮ? ಏನಿಲ್ಲ ಮಾವ, ಹಾಗೆ ಸುಮ್ಮನೆ ಬಂದಲ್ಲ, ಇವ್ರನ್ನ ನೋಡಿದ್ನಲ್ಲ ಅದಕ್ಕೆ ಮಾತಾಡಿಸ್ತಾ ಇದ್ದೆ. ಸರಿ ಆಂಟಿ ನೀವು ಹೋಗಿ, ನಾನು ಬರ್ತೀನಂತೆ. ಆಯ್ತವ, ನೀವು ಜಲ್ದಿ ಬರ್ರಿ. ಜಳಕಕ್ಕೆ ನೀರು ರೆಡಿ ಮಾಡ್ತೀನಿ ರೀ, ಜಲ್ದಿ ಬರ್ರಿ. ಆಂಟಿ ಅದೆಲ್ಲ ನೀವೇನಕ್ಕೆ ಮಾಡಕ್ಕೆ ಹೋಗ್ತೀರಾ? ನಾನು ಮಾಡ್ತೀನಿ ಬಿಡಿ. ಅಯ್ಯ ಹಂಗಲ್ಲ ಪ್ರಿಯಾ, ಪಾಪ ನೀನು ನಿನ್ನ ಗಂಡನ ನೋಡ್ಕೊಳ್ಳೋದ್ರಾಗ ಬಿಸಿ ಇರ್ತೀಯಾ, ಅದಕ್ಕೆ ನಾ ಮಾಡ್ತೀನಿ ತಗೋ ಅವ್ರಿಗೆ. ನಂತರ ಏನು ಕೆಲಸ ಇಲ್ಲಲ್ಲ, ನಾ ಮಾಡ್ತೀನಿ ತಗೋ, ನೀ ಏನು ತ್ರಾಸ ತಗೋಬೇಡ. ಹಾಂ ಸರಿ ಆಯ್ತು ಬಿಡಿ. ಅಂಕಲ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರ ಅಂಕಲ್ ನೀವು ನಾಟಕನ, ಇದೇ ರೀತಿ ಮಾಡಿ ಅಂಕಲ್. ಸರಿ ಅಮ್ಮ ಸರಿ, ನೀನು ಏನು ಯೋಚನೆ ಮಾಡಬೇಡ, ನಾನು ಮಾಡ್ತೀನಿ ಅಂತ. ನೀನು ಏನೇನು ಹೇಳಿದ್ಯಲ್ಲ ಎಲ್ಲ ಅದೇ ಥರನೇ ಮಾಡ್ತೀನಿ ಆಯಿತಾ, ನೀನು ಟೆನ್ಷನ್ನೇ ಮಾಡ್ಕೋಬೇಡ. ಹಾಂ ಸರಿ ಅಂಕಲ್, ನಾನು ಬರ್ತೀನಿ. ಮತ್ತೆ ನಿಮ್ಗೆ ಏನೇನ ಬೇಕಂದ್ರೆ ನನ್ನ ಕೇಳಿ ಆಯಿತಾ? ಸರಿ ಅಮ್ಮ ಸರಿ ಆಯಿತು. ನಡಿಯಪ್ಪ ಜಳಕಕ್ಕೆ ಹೋಗಿ ಬರೋಣ ಅಂತೂ ಇಂತೂ ಆರಾಮ್ ಮನೆ ಸಿಕ್ಕೈತೆ. ಒಂದು ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಆರಾಮ್ ಉಂಡು ತಿಂದು ಮಜಾ ಮಾಡ್ಕೊಂಡು ಇದ್ದು ಬಿಡೋಣ ಅಂತಾಗ. ರವಿಯವರೇ ಬರ್ರಿ, ಜಳಕಕ್ಕೆ ನೀರು ಹಾಕಿಟ್ಟಿನಿ. ಓ ಜಯ ಅವರೇ, ಎಷ್ಟು ಕಾಳಜಿ ಮಾಡ್ತೀರಪ್ಪ ನೀವು ನನಗೆ. ನನಗಂತೂ ಭಾರಿ ಖುಷಿ ಆಯ್ತಪ್ಪ ನೀವು ನನ್ನ ನೋಡ್ಕೊಳ್ಳೋ ರೀತಿ ನೋಡಿದರೆ. ತುಂಬ ಥ್ಯಾಂಕ್ಸ್ ರೀಪ್ಪ. ತುಂಬ ಥ್ಯಾಂಕ್ ಯು. ಸರಿ, ಇಲ್ಲಿ ಬಾತ್ರೂಮು ಈ ಸೈಡಾ? ಹಾಂ ರೀ, ಇದಾ ರೀ ಬಾತ್ರೂಮ್, ಈಚೆ ಕಡೆನೇ ಅದ ನೋಡ್ರಿ. ನೀರೆಲ್ಲ ಹಾಕಿನ್ರೆ ಟವಲ್ ನಾನೇ ಕೊಡ್ತೀನಂತ್ರಿ. ನಾನು ಕರೀರಿ, ಟವಲ್ ನಾನೇ ಕೊಡ್ತೀನಿ ರೀ. ಹಾಂ ರೀ. ಅಯ್ಯೋ ಪರವಾಗಿಲ್ಲ ಬಿಡಿ, ನಾನು ಕೊಡಿ, ನಾನೇ ತೊಗೊಂಡು ಹೋಗ್ತೀನಿ ಒಳಗಡೆ, ನಾನು ಹೋಗ್ತೀನಿ ಬಿಡಿ. ಹಾಂ ಅಯ್ಯೋ ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಡಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಪಾಪ ಅಯ್ಯೋ
ಸಾರಿ ಕಲ್ಲೂರೆ, ಸಾರಿ ಅದೇನು ನೋಡಲಿಲ್ಲ, ಸ್ವಲ್ಪ ಹಂಗೆ ಕಾಲಿಡುತ್ತು, ಹಡೆಗೆ ಬಡಿತು, ಸಾರಿ. ತುಂಬ ಏಟಾಯ್ತಾ? ಅಯ್ಯೋ ಇದೆಲ್ಲ ಕನಸನ, ನಾ ನಿಜ ಅನ್ಕೊಂಬಿಟ್ನಲ್ಲ. ಇಲ್ಲಿ ಬಿಡ್ರಿ, ಹಂಗೇನಿಲ್ರಿ, ಪರವಾಗಿಲ್ರಿ, ಬಡದ್ರೆ ಏನಾಗೋದಿಲ್ಲ ಬಿಡ್ರಿ. ನೀವೇ ಅಲ್ರಿ, ನಿಮ್ಮನ್ನು ಬಿಟ್ಟು ಬೇರೆ ಯಾರ ನಾರಾಯಣ್ರಿ, ಬಡದ್ರೆ ಏನಾಗೋದಿಲ್ಲ ತಗೋರಿ. ಬರ್ರಿ ಜಳಕ ಮಾಡ್ಬರ್ರಿ, ಲಗುನ್ ಜಳಕ ಮಾಡಿರಿ, ಊಟ ಮಾಡಕತ್ತೀರಂತ್ರಿ, ಬಿಸಿ ರೊಟ್ಟಿ ಮಾಡಿಟ್ಟಿನ್ರಿ ಅದಕ್ಕೆ. ಸರಿ ಜಯ ಅವರೇ, ನಾನು ಹೋಗಿ ಬರ್ತೀನಿ, ಸ್ನಾನಕ್ಕೆ ಹೋಗ್ತೀನಿ. ಸರಿ, ಓಕೆನಾ? ನೀವು ರೆಡಿ ಮಾಡಿ, ಊಟ ರೆಡಿ ಮಾಡಿ, ನಾನು ಬರ್ತೀನಿ. ಹಾಂ ರೀ, ಆತ್ರಿ. ಅಡುಗೆ ಮನೆಗೆ ಬಂದುಬಿಡ್ರಿ, ಅಲ್ಲೇ ಕೂತು ಊಟ ಮಾಡಕತ್ತೀರಿ. ಇಲ್ಲ ಅಂತಂದ್ರೆ ನೀವು ಸೋಫಾ ಮೇಲೆ ಕುಂದ್ರಿ, ನಾನು ತೊಗೊಂಬರ್ತೀನಂತ್ರಿ, ತಂದು ಕೊಡ್ತೀನಂತ್ರಿ. ಸರಿ ಕಲ್ಲೂರೆ. ಹೇಳ್ರಿ ರವಿಯರ, ಕರೆದ್ರೇನ್ರಿ ನಂಗೆ? ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ನೀವು ನಂಗೆ ಥ್ಯಾಂಕ್ಸ್ ಹೇಳ್ಬಿಡ್ರಪ್ಪ, ನಂಗೆ ನಾಚಿಕೆ ಆಕೈತೆ ನೋಡ್ರಿ, ನೀವು ಹಿಂಗೆ ಹೇಳಿದ್ರಂದ್ರೆ. ಆತ್ ತಗೋರಿ. ನೀವು ಭಾಳ ಚೆಂದ ನಗ್ತೀರಿ ನೋಡ್ರಿ, ನೀವು ನಗು ನೋಡಿದ್ರೆ ನಗು ನೋಡ್ತಾನೆ ಇರ್ಬೇಕು ಅನಿಸ್ತೈತ್ರಿ. ಹೌದ್ರಿ, ಥ್ಯಾಂಕ್ ಯು ರೀ. ಹೋಗಂದ್ರಿ ನಾ ಜಾಗಕ್ಕೆ? ಹಾಂ ರೀ, ಹೋಗ್ಬರ್ರಿ, ಜಳಕಕ್ಕೆ ಹೋಗ್ಬರ್ರಿ, ನಾ ಊಟ ಕೊಡ್ತೀನಂತ್ರಿ. ಸರಿ, ಆಯ್ತು ರೀ. ವಾ ಅಲ್ಲ, ಈ ರವಿ ನೋಡಿಕೊಂಡೇ ಕುಂದ್ರಬೇಕು ಅನ್ನಿಸ್ತೈತೆ ನೋಡು, ಎಷ್ಟು ಚಂದನ ನೋಡಿವ. ಹಾಂ, ಬರಲಿ ಹೆಂಗಾರ ಮಾಡಿ ಒಟ್ಟಿನಾಗ ಇವನ್ನ ಮದುವೆ ಆಗ್ಬಿಡಬೇಕು. ನಾನು ಈ ಶಂಕರಪ್ಪನ ಬೆನ್ನು ಹತ್ತಿದ್ರೆ ನನಗೆ ಏನು ಸಿಗೋದಿಲ್ಲ. ಅದ ರವಿ ಜೊತೆ ಆದ್ರೆ ಆರಾಮಾಗಿರ್ಬೋದಾ ನಾನು?